ಬಿಗ್ ಬಾಸ್ ಸೀಸನ್ ಮುಗ್ದು ಆಯ್ತು, ಗಿಲ್ಲಿ ಮುಡಿಗೆ ಕಿರೀಟ ಸೇರಿದ್ದು ಆಯ್ತು, ಇನ್ನು ಜನ ಬಿಗ್ ಬಾಸ್ ಗುಂಗಿನಿಂದ ಹೊರಗಡೆ ಬಂದಿದ್ದು ಆಯ್ತು. ಆದರೆ ಸ್ಪರ್ಧಿಗಳು ಮಾತ್ರ ಮತ್ತದೇ ಗುದ್ದಾಟವನ್ನ ಮುಂದುವರೆಸಿದ್ದು ಪೋಸ್ಟ್ ವಾರ್ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀನಾ ನಾನಾ ನೋಡೇ ಬಿಡೋಣ ಅಂತ ಆ ಇಬ್ಬರು ಸ್ಪರ್ಧಿಗಳು ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾನೆ ಕಿತ್ತಾಟವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ನಿಲ್ಲದ ಸ್ಪರ್ಧಿಗಳ ಫೈಟ್. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಚೈತ್ರ ಪೋಸ್ಟ್ ವಾರ್. ಹೌದು, ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಅಶ್ವಿನಿ ಗೌಡ ಮತ್ತು ಚೈತ್ರ ಕುಂದಾಪುರ ನಡುವೆ ಫೈಟ್ ನಿಂತಿಲ್ಲ. ಅದಕ್ಕೆ ಕಾರಣ ಇದೊಂದು ಪೋಸ್ಟ್. ಇದು ಯಾವ ಪ್ರಾಣಿ ಪರಿಚಿರಬಹುದು? ಸರಿಯಾದ ಉತ್ತರ ಮತ್ತು ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ. ನೋಡಿದ್ರಲ್ಲ, ಮಾಜಿ ಸ್ಪರ್ಧಿ ಅಶ್ವಿನಿ ಗೌಡ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಾಕಿರೋ ಇದೇ ಪೋಸ್ಟ್ ಇದೀಗ ಇಬ್ಬರ ಮಧ್ಯೆ ಪೋಸ್ಟ್ ವಾರ್ಗೆ ಕಾರಣ ಆಗಿರೋದು. ಅಂದಹಾಗೆ ಬಿಗ್ ಬಾಸ್ ಸೀಸನ್ 12ರ ಶೋನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಜತ್ ಹಾಗೂ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು. ಆಗ ಚೈತ್ರ ಹಾಗೂ ಅಶ್ವಿನಿ ನಡುವೆ ವಾರ್ ಜೋರಾಗಿಯೇ ಇತ್ತು. ಆ ಟೈಮ್ನಲ್ಲಿ ಇಬ್ಬರ ಮಧ್ಯೆ ನಡೆದಿದ್ದ ಅದೊಂದು ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ ಪರಿಚಿದ್ರು ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಸದ್ದಾಗಿತ್ತು. ಇದೀಗ ಬಿಗ್ ಮನೆಯಲ್ಲಿ ನಡೆದ ಅದೇ ವಿಚಾರವನ್ನ ಇದೀಗ ಅಶ್ವಿನಿ ಗೌಡ ಮುಂದುವರೆಸಿದ್ದಾರೆ. ಇದು ಚೈತ್ರ ಕುಂದಾಪುರ ಅವರೇ ಪರಿಚಿತ ಗಾಯಗಳು ಅಂತ ಜನರು ಕಮೆಂಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಯಾವ ಪ್ರಾಣಿ ಪರಿಚಿರಬಹುದು? ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ಬೆನ್ನಲ್ಲೇ ಚೈತ್ರ ಕುಂದಾಪುರ ಕೂಡ ಕೆರಳಿ ಕೆಂಡವಾಗಿದ್ದಾರೆ. ನಂಗೂ ದೇಹದ ಮೇಲೆ ಪರಿಚಿತ ಗಾಯಗಳಾಗಿವೆ, ಆದ್ರೆ ಕ್ಷಮಿಸಿ, ನನ್ನ ಬಳಿ ಯಾವುದೇ PR ತಂಡ ಇಲ್ಲ ಅಂತ ಕೌಂಟರ್ ಪೋಸ್ಟ್ ಮಾಡಿದ್ದಾರೆ. ನನ್ನ ದೇಹದ ಮೇಲೂ ಕೂಡ ಉಗುರಿನ ಗುರುತುಗಳಿವೆ. ನನಗಿಂತ ತೂಕವಿರುವ ವ್ಯಕ್ತಿ ನನ್ನ ಹೊಟ್ಟೆ ಮೇಲೆ ಕೂತಿದ್ರು. ಆ ಸಮಯದಲ್ಲಿ ನಾನು ಪೀರಿಯಡ್ಸ್ ಆಗಿದೆ. ಈ ವೇಳೆ ನನ್ನ ಕತ್ತು ಟ್ವಿಸ್ಟ್ ಮಾಡಿದ್ರು, ಟಿಂಚರ್ ಅಪ್ಲೈ ಮಾಡಿದ್ರು, ನೋವು ಕಡಿಮೆಯಾಗಲಿಲ್ಲ. ಕ್ಷಮಿಸಿ, ಇದೆಲ್ಲ ಪ್ರಚಾರ ಮಾಡಲು ಮತ್ತು ಸಿಂಪತಿ ಗಳಿಸಲು ನನ್ನ ಬಳಿ PR ಇರಲಿಲ್ಲ. ಒಟ್ಟಾರೆ ಬಿಗ್ ಬಾಸ್ ಗುಂಗಿನಿಂದ ಜನ ಹೊರಗೆ ಬಂದಿದ್ರು, ಸ್ಪರ್ಧಿಗಳು ಮಾತ್ರ ಅದೇ ಗುದ್ದಾಟ ಮುಂದುವರೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಸ್ಪರ್ಧಿ ಚೈತ್ರ ಕುಂದಾಪುರ ವರ್ಸಸ್ ಅಶ್ವಿನಿ ಗೌಡ ಪೋಸ್ಟ್ ವಾರ್ ಜೋರಾಗಿದ್ದು, ಮುಂದೆ ಇದು ಮತ್ಯಾವ ಹಂತಕ್ಕೆ ರೀಚ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅನಂತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.